ನನಗೆ ಗೊತ್ತು ಕಣ ಭುವನ್. ನೋಡು, ಈ ಮನೆಗೆ ಬಂದಾಗ ಇದ್ದ ಊರ್ಮಿಳಾನೇ ಬೇರೆ, ಈಗಿರೋ ಊರ್ಮಿಳಾನೇ ಬೇರೆ. ನೀನು ಶ್ರದ್ಧನ್ ಕರ್ಕೊಂಡು ಬರಬೇಕು ಅಂತೇಳಿ ಕಾಡಿಗೆ ಹೋದಾಗ ಅವಳು ವರ್ತನೆಯಲ್ಲಿ ತುಂಬ ಬದಲಾಗಿದೆ. ಅವಳು ತಿದ್ಕೊಂಡಿದ್ದಾಳೆ. ಹಾಗೆ ನೀನು ಅವಳನ್ನ ಪ್ರೀತಿಯಿಂದ ನೋಡ್ಕೋಬೇಕು. ನನಗೆ ಗೊತ್ತು ನೀನು ಫೋನ್ ಮಾಡಿರೋದಿಲ್ಲ. ಹೋಗಿ ಒಂದು ಫೋನ್ ಮಾಡಿ ಅದೇನು ಅಂತ ವಿಚಾರಿಸ್ಕೊಂಡು ಬಾ. ಒಂದು ವೇಳೆ ನಿನ್ನ ಅವಶ್ಯಕತೆ ಏನಾದರೂ ಇದ್ದರೆ ನೀನು ಊರಿಗೆ ಹೋಗಿ ಬರುವಂತೆ. ಹೋಗೋ, ಈಗಲೇ ಫೋನ್ ಮಾಡ್ಬಾ. ದಣಿಗಳೇ, ನನಗೊಂಚೂರು ಬೇರೆ ಏನೋ ಕೆಲಸ ಆಯ್ತು. ದಣಿಗಳೇ, ಊರ್ಮಿಳಮ್ಮ ಬಂದ್ರೆ. ಊರ್ಮಿಳ 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 ಊರ್ಮಿಳ. ಇರಲಿ, ಹೇಳಮ್ಮ, ಹೇಳು. ಅಮ್ಮ ಹೇಗಿದ್ದಾರೆ ಈಗ? ಆರಾಮಾದ್ರ? ಅಮ್ಮ ಆರಾಮಾಗಾದ್ರು. ನಿಮ್ಮ ಆಶೀರ್ವಾದ ಹಾರೈಕೆಯಿಂದ ಇವಾಗ ಪೂರ್ತಿ ಹುಷಾರಾದ್ರು. ಥ್ಯಾಂಕ್ಸ್ ದಣಿಗಳೇ. ಇದರಲ್ಲಿ ನನ್ನ ಹಾರೈಕೆ ಏನಮ್ಮ ಇದೆ? ಎಲ್ಲ ನಿನ್ನ ಹಾರೈಕೆಯ ಫಲ. ನೀನು ಚೆನ್ನಾಗಿ ನೋಡ್ಕೊಂಡಿದ್ಯಾ, ಹಾಗಾಗಿ ಅವ್ರು ಬೇಗ ಹುಷಾರಾಗಿದೆ. ಆ ದೇವರಿಗೆ ನಿನ್ನ ಪ್ರೀತಿ ತನ್ನ ಪ್ರೀತಿಗಿಂತ ಹೆಚ್ಚಿಂದು ಅಂತ ಗೊತ್ತಾಗಿದೆ. ಅದಕ್ಕೆ ನಿನ್ನ ಜೊತೆನೇ ಇರೋದಕ್ಕೆ ಬಿಟ್ಟು ಹೋಗಿದ್ದಾನೆ. ಇಲ್ಲ ಅಪ್ಪಾಜಿ, ನಾನು ತುಂಬ ಗಾಬರಿ ಆಗಿಬಿಟ್ಟಿದ್ದೆ. ಅಮ್ಮ ಇಷ್ಟು ಬೇಗ ಆರಾಮಾಗ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಊರ್ಮಿಳಾ, ನಿಜವಾಗ್ಲೂ ಅಮ್ಮಂಗೆ ಹುಷಾರಿರ್ಲಿಲ್ವಾ? ನೀನು ಬದಲಾಗಿದ್ರೆ ವಾಪಸ್ ಬರ್ತಿದ್ಯಾ? ಅಮ್ಮಂಗೆ ಹುಷಾರಿಲ್ಲ ಅಂದಾಗಲೂ ನಮ್ಮಿಬ್ಬರಿಗೆ ವಾರ್ನಿಂಗ್ ಕೊಟ್ಟು ಹೋದವಳು ನೀನೆಲ್ಲಿ ಬದಲಾಗ್ತೀಯ? ಈ ಸಲ ನಿನ್ನನ್ನು ಪರ್ಮನೆಂಟಾಗಿ ಕಳಿಸ್ತೀನಿ ಊರ್ಮಿಳಾ. ಅಲ್ಲಿ ತನಕ ಅದೇನು ಮೆರಿತೀಯೋ ಮೇರಿ. ಶ್ರದ್ಧಾ, ನೀವು ಹೇಗಿದ್ದೀರಾ? ಸಾರಿ, ನೀವು ಕಾಡಿಂದ ಬಂದ ಕೂಡಲೇ ನಾನು ಹೊರಡಬೇಕಾಯ್ತು. ಶಾಲೆ ಹೇಗೆ ನಡೀತಿದೆ? ನೀನು ಮನಸ್ಸಲ್ಲೇ ಹಾಕೋ ಸ್ಕೆಚ್ಚು ನನಗೆ ಅರ್ಥ ಆಗುತ್ತೆ ಅಮ್ಮಣ್ಣಿ. ಮಾಡು, ಅದೇನೇನು ಮಾಡ್ತೀಯೋ ಮಾಡು. ನಾನೇ ಒಂದು ವಾರ ಬಿಟ್ಟು ಶಾಲೆ ಶುರು ಮಾಡು ಅಂತ ಹೇಳಿದ್ದೀನಮ್ಮ. ಪಾಪ ಅವಳು ತುಂಬ ದಣದು ಬಿಟ್ಟಿದ್ದಾಳೆ. ಹೌದು ಅಪ್ಪಾಜಿ. ಭುವನ್, ಅಮ್ಮ ಹುಷಾರಾಗ್ಬಿಟ್ರು. ನಿಮ್ಮನ್ನು ತುಂಬಾ ಕೇಳ್ತಾ ಇದ್ರು ಅಮ್ಮ. ಅಜ್ಜಿಗಂತೂ ನಿಮ್ಮದೇ ಮಾತು. ಭುವನ್ನ ಕರ್ಕೊಂಬರಲ್ವಾ ಅಂತ 1000 ಸತಿ ಕೇಳಿದ್ರು ನನ್ನ. ಅಪ್ಪಾಜಿ, ನನಗೂ ಭುವನ್ಗೂ ಕೂಡ 1 ವಾರ ರಜಾ ಕೊಡ್ತೀರಾ? ಈಗ ಹೇಗಿದ್ರು ನಾನು ಬಂದಿದ್ದೀನಿ. ನಾನು ಭುವನ್ನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಅವನಿಗೆ ರಜೆ ನಾನು ಕೊಡ್ಬೇಕೇನಮ್ಮ? ಅವನಿಗೆ ಹೇಗೆ ಬೇಕೋ ಹಾಗಿರ್ಬೋದು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ.
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.